ಕೆಲವರಿಗೆ ಅದು ಏನೋ ಆಸೆಯಪ್ಪ. ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹೋಗ್ಬಿಟ್ಬೇಕು ಅಂತೇಳಿ. ಈಗಲೇ ಕನ್ವರ್ಟ್ ಆಗಿರಪ್ಪ. ಯಾಕ್ರಪ್ಪ ನಿಮ್ಮ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ? ಮುಸ್ಲಿಂ ಕಂಟ್ರಿಗಳು ಸಿಕ್ಕಾಪಟ್ಟೆ ಇದ್ದಾವೆ. ಸೊ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ನಾನು ಹುಟ್ಟಬೇಕು ಅಂತ ಹೇಳಿದ್ರಲ್ಲ, ವಿವಾದಾತ್ಮಕ ಹೇಳಿಕೆ ಶಾಸಕ ಸಂಗಮೇಶ್. ಈಗ ಅವ್ರು ಏನು ಹೇಳ್ತಿದ್ದಾರೆ ಗೊತ್ತಾ? ಇಲ್ಲ ಇಲ್ಲ, ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ಅಂತ ಹೇಳಿ. ಆಹಾ, ಏನ್ರಿ ತಿರುಚಲಾಗಿದೆ? ಬಾಯ್ ಬಿಟ್ಟು ಎಲ್ಲ ಮಾತನಾಡಿದ್ದನ್ನು ತಿರುಚ್ತಾರೆ ಯಾರು? ನನಗೆ ಎಲ್ಲ ಧರ್ಮದ ಬಗ್ಗೆಯೂ ಕೂಡ ಗೌರವ ಇದೆ, ಎಲ್ಲರಿಗೂ ಇದೆ, ಯಾರಿಗಿಲ್ಲ. ನನ್ನ ಹೇಳಿಕೆಯಿಂದ ನೋವಾಗಿದ್ರೆ ಕ್ಷಮೆ ಯಾಚಿಸ್ತೀನಿ. ಯಾರಿಗೆ ನೋವಾಗಬೇಕಾಗಿದೆ? ನಿಮ್ಮ ಮನೆಯಲ್ಲವ್ರಿಗೆ ಆಗ್ಬೇಕಾಗಿದೆ, ಉಳಿದವ್ರಿಗೆ ಯಾಕೆ ಆಗ್ಬೇಕಾಗಿದೆ? ಸುದ್ದಿಗೋಷ್ಠಿ ನಡೆಸಿ ಭದ್ರಾವತಿ ಶಾಸಕ ಸಂಗಮೇಶ್ ಕ್ಷಮೆ ಕೇಳಿದ್ದಾರೆ. ಯಾರಿಗ್ರಿ ನೋವಾಗತ್ತೆ? ನೀವು ಮಾತನಾಡಿದ್ದು ನೀವು ಕನ್ವರ್ಟ್ ಆಗಬೇಕು ಅಂತಿದ್ದೀರಾ, ನೀವು ಮುಸ್ಲಿಂ ಆಗಿ ಹುಟ್ಟಬೇಕು ಅಂತಿದ್ದೀರಾ. ಯಾರಿಗೆ ಯಾಕೆ ನೋವಾಗುತ್ತೆ? ಅದು ಯಾಕೆ ಕ್ಷಮೆ ಕೇಳ್ತೀರಾ? ಕೇಳೋದಿದ್ರೆ ನಿಮ್ಮ ಮನೆಯಲ್ಲಿ ಕೇಳ್ಕೊಳ್ಳಿ. ಎಲ್ಲ ಹಬ್ಬಗಳು ಶಾಂತಿಯುತವಾಗಿ ನಡ್ಕೊಂಡ್ಬಂದಿರತಕ್ಕಂಥ ಇತಿಹಾಸ ನಮಗೆ ಗೊತ್ತಿರತಕ್ಕಂಥ ವಿಚಾರ. ಆದರೆ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ನಾನು ಮಾತಾಡಿದ ಮಾತಿನೊಳಗೆ ಪೂರ್ಣವಾಗಿ ಮಾತಾಡಿ ತೋರಿಸಿಲ್ಲ. ಹಿಂದೂ ಮುಸ್ಲಿಂ ಜಾತಿಗಳ ಮಧ್ಯೆ ಹೊಡೆದಾಡುವ ನೀಚ ಬುದ್ಧಿ BJP JDSನವರು ಮಾಡುತ್ತಿದ್ದಾರೆ. ನಾನು ಆಡಿರುವ ಮಾತಿನ ಅರ್ಥ ತಿರುಚಿರುತ್ತಾರೆ. ನಾನು ಮಾತಾಡಿದ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ದಲಿತರು ಬೌದ್ಧರು ಇತರೆ ಧರ್ಮದವರ ಸಮ್ಮುಖದಲ್ಲಿ ನಡೆದ ಈದ್ ಮಿಲಾದ್ ಹಬ್ಬದಲ್ಲಿ ಮುಸ್ಲಿಮರ ಬಾಂಧವದ ಸಂತೋಷ ನೋಡಿ ನಾನು ಹಿಂದೂ ಆಚರಣೆ, ಮುಸ್ಲಿಂ ಆಗಿ ಅವರ ಆಚರಣೆ, ಕ್ರೈಸ್ತನಾಗಿ ಅವರ ಆಚರಣೆ, ದಲಿತನಾಗಿ ಅವರ ಆಚರಣೆ, ಬೌದ್ಧನಾಗಿ ಅವರ ಆಚರಣೆ, ಜೈನರಾಗಿ ಅವರ ಆಚರಣೆ ಮತ್ತು ಸಂಪ್ರದಾಯಗಳನ್ನು ಅನುಭವಿಸಲು ನಾನು ಇವರ ಧರ್ಮಗಳಲ್ಲಿ ಹುಟ್ಟು ಇಚ್ಛೆಯನ್ನು ವ್ಯಕ್ತಪಡಿಸಿದೆ ಹೊರತು ಬೇರೆ ಯಾವುದೂ ವಿಚಾರ ಅಲ್ಲ. ಕೆಲವು ಕಿಡಿಗೆಗಳು ವಿಡಿಯೋ ಚಿತ್ರಣವನ್ನು ತಿರುಚಿ ಧರ್ಮಗಳ ನಡುವೆ ವಿಷ ಬೀಜವನ್ನು ಬಿತ್ತಲು ಪ್ರಯತ್ನಿಸಿದ್ದಾರೆ. ನಾನು ಒಂದು ವೇಳೆ ಆ ರೀತಿ ಏನಾದರೂ ಕೆಲವರಿಗೆ ಮನಸ್ಸಿಗೆ ನೋವಾಗಿದೆ, ವಿಷಾದ ವ್ಯಕ್ತಪಡಿಸ್ತೀನಿ.